ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದ ಮೂಲಕ ನಾನು ನಿಮಗೆ ಈಸಿಯಾಗಿ ಮಾಡಿಕೊಳ್ಳುವಂತಹ ಹೆಲ್ದಿ ಆದಂತಹ ವೆಯ್ಟ್ ಲಾಸ್ ಮಾಡೋದಕ್ಕೆ ಬೆಸ್ಟ್ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ ನೀವು ಕೇವಲ 5ರಿಂದ 10 ನಿಮಿಷದೊಳಗಡೆ ನೀವು ಇದನ್ನು ತಯಾರಿಸ್ಕೋಬೋದು. ಇದನ್ನು ಕೇವಲ 1 ಕಪ್ ಓಟ್ಸ್ ಇದ್ದರೆ ಸಾಕು, ಇದನ್ನು ಮಾಡ್ಕೋಬೋದು. ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನನ್ನ ಚಾನೆಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಓಟ್ಸನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು 2 ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಶುಂಠಿ ಕೂಡ ಖಾರ ಇರೋದ್ರಿಂದ 2 ಹಸಿಮೆಣಸು 1 ಕಪ್ ಓಟ್ಸ್ಗೆ ಸಾಕಾಗುತ್ತೆ. ನಾನಿಲ್ಲಿ 1 ಇಂಚು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವೀಗ ಗ್ರೈಂಡ್ ಮಾಡ್ಕೊಬರಬೇಕು. ಈಗ ಈ ರೀತಿಯಾದಂತಹ ಗಟ್ಟಿಯಾದಂತಹ ಪೇಸ್ಟ್ ರೆಡಿಯಾಗುತ್ತೆ. ಸ್ವಲ್ಪ ನೀವು ನೋಡಿಕೊಂಡು ನೀರು ಸೇರಿಸ್ಕೋಬೇಕಾಗತ್ತೆ. ಹಾಗಾಗಿ ನೀವು ಮೊದಲಿಗೆ ತುಂಬ ನೀರು ಸೇರಿಸ್ಕೊಂಡ್ಬಿಟ್ರೆ ಓಟ್ಸು ಪೌಡ್ರ್ ಆಗಲ್ಲ. ಹಾಗಾಗಿ ನೀವು ಸ್ವಲ್ಪ ಕಡಿಮೆ ನೀರು ಹಾಕಿನೇ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಪೇಸ್ಟನ್ನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಈ ಬ್ಯಾಟರ್ಗೆ ನಾವಿವಾಗ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ದೊಡ್ಡ ಈರುಳ್ಳಿಯನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಚಿಕ್ಕದಾಗಿ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾವು ಹಾಕೋದು ಅದು ದೊಡ್ಡದಾಗಿ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತು ಇಲ್ಲಿ ಟೊಮೊಟೊ ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಟೊಮೆಟೊ ಕೂಡ ನಾನು ಇಲ್ಲಿ 1 ದೊಡ್ಡ ಟೊಮೊಟೊದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ಇದು ತುಂಬ ಹೆಲ್ದಿಯಾದಂತಹ ರೆಸಿಪಿ. ಮಕ್ಕಳು ಕೂಡ ಲಂಚ್ ಬ್ರೇಕಿಗೆ ನೀವು ಸ್ಕೂಲ್ಗೆ ಇದನ್ನ ಹಾಕಿ ಕಳಿಸ್ಬೋದು. ಟಿಫನ್ಗೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಕೂಡ ಬರುತ್ತೆ. ಇದನ್ನು ಟ್ರೈ ಮಾಡಿ. ಮತ್ತು ತುಂಬ ಹೆಲ್ತಿಯಾದಂತಹ ಪ್ರೋಟೀನ್ ಇರುವಂತಹ ರೆಸಿಪಿ ಇದು. ಡಯೆಟ್ಗೂ ಕೂಡ ತುಂಬ ಒಳ್ಳೆಯದು. ಇದನ್ನು ನಿಮ್ಮ ಡಯೆಟಲ್ಲಿ ಸೇರಿಸ್ಕೊಳ್ಳೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಇದನ್ನು ನೀವು ಚೆನ್ನಾಗಿ ಈ ಥರ ಕಲಸಿಟ್ಕೊಂಬಿಡಿ. ಈ ಥರ ಕಲಸಿದ ನಂತರ ಒಂದು 5 ನಿಮಿಷದ ನಂತರ ನಾವೀಗ ತವಾ ಸ್ವಲ್ಪ ಕಾದಿದೆ. ಈಗ ನಾನು ಇದನ್ನು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆದಷ್ಟು ನಿಮಗೆ ತುಂಬ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ಎಷ್ಟು ಸ್ಪ್ರೆಡ್ ಮಾಡೋಕ್ಕಾಗತ್ತೆ ಅಷ್ಟನ್ನು ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಎಷ್ಟು ಆಗುತ್ತೆ ಅಷ್ಟು ನೀವು ಮೇಲ್ಗಡೆ ಈ ಥರ ಸ್ಪೂನ್ ಆಡಿಸ್ಬಿಟ್ಟು ಸ್ವಲ್ಪ ತೆಳು ಮಾಡ್ಕೋಬೇಕು. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಮೇಲ್ಗಡೆ. ಈಗ ಇದನ್ನು ಕ್ಲೋಸ್ ಮಾಡಿಡೋಣ. ಒಂದು 2ರಿಂದ 3 ನಿಮಿಷ ಇದು ಚೆನ್ನಾಗಿ ಈ ಥರ ಫ್ಲೇಮಲ್ಲಿ ಬೇಯಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ತುಂಬ ಬೇಗನೆ ಎದ್ದು ಬಂದುಬಿಡುತ್ತೆ. ಇದು ಏನು ಸ್ಟಿಕ್ಕಿ ಕೂಡ ಆಗೋದಿಲ್ಲ, ನಾನ್ ಸ್ಟಿಕ್ಕು ಆಗಿರೋದ್ರಿಂದ ಕೂಡ. ಮತ್ತು ನೋಡಿ ಯಾವ ಥರ ಮೂವ್ ಆಗ್ತಿದೆ ಅಂತ. ಈ ಥರ ನೀವು ಚೆನ್ನಾಗಿ ಇದನ್ನು ಆಲ್ರೆಡಿ ಬೆಂದಿದೆ ನೋಡಿ. 2ರಿಂದ 3 ನಿಮಿಷಕ್ಕೇ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿ ತಿರುವಾಕೊಳ್ಳಿ. ಇದು ಕೂಡ 2ರಿಂದ 3 ನಿಮಿಷ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಂಬಿಟ್ರೆ ನಿಮಗೆ ಈ ಥರ ಓಟ್ಸಲ್ಲಿ ಈಸಿ ಆದಂತಹ ಹೆಲ್ದಿ ಆದಂತಹ ರೆಸಿಪಿ 2ರಿಂದ 3 ನಿಮಿಷದೊಳಗಡೆ ನಿಮಗೆ ರೆಡಿ ಆಗುತ್ತೆ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್